ಸರ್, ಈಗ ಸುರುಳಿ ಆಕಾರದ ಬಿಳಿ ನೊಣ ಬಗ್ಗೆ ನೀವು ಹೇಳಿದ್ರಿ, ಇದು ಪರಿಹಾರವಾಗಿ ನಾವು ಏನು ಮಾಡ್ಕೋಬೇಕು? ಸೊ ಸುರುಳಿ ಆಕಾರದ ಬಿಳಿ ನೊಣ ಒಂದ್ಸಲ ನಿಮ್ಮ ತೆಂಗಿನ ಮರಕ್ಕೆ ಬಂತು ಅಂತ ಅಂದರೆ ಇದಕ್ಕೆ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೈಟ್ ಟ್ರ್ಯಾಪ್ ಅಥವಾ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಹಳದಿ ಅಂಟು ಬಳೆ ಅಂತ ಏನು ಕರಿತೀವಿ, ಅದನ್ನು ನಾವೇನು ಮಾಡಬೇಕು ನಮ್ಮ ತೋಟದಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾಕಂದರೆ ಈ ನೊಣ ಹಳದಿ ಬಣ್ಣಕ್ಕೆ ಏನಾಗುತ್ತೆ, ಆಕರ್ಷಕವಾಗಿ ಏನು ಮಾಡುತ್ತೆ, ಕಚ್ಕೊಳ್ಳೋಕೆ ಹೋಗುತ್ತೆ. ಎರಡನೇದು ಒಂದು ಪ್ಯಾರಾಸಿಟೈಡ್ಸ್ ಅಂತ ಒಂದು ಇದೆ, ಅಂದರೆ ಈ ಹುಳುವಿನ ಮೇಲೆ ಅದು ಮೊಟ್ಟೆ ಇಟ್ಟು ಈ ಹುಳುನ ಸಾಯಿಸುತ್ತೆ. ಅದು ಎನ್ಕ್ಯಾರ್ಸಿಯಾ ಗುಡ್ಡೆಲೋಪ ಅಂತ ಇದೆ. ಅದು 10 ಮರಕ್ಕೆ ಒಂದು ಲೀಫ್ ಬೈಟ್, ಅಂದರೆ ಎಲೆಯಲ್ಲಿ ಒಂದು ಬೈಟ್ ಥರ ಇರುತ್ತೆ, ಅದನ್ನು ನಾವು ಇನ್ಸರ್ಟ್ ಮಾಡಬೇಕು. ಅಥವಾ ಒಂದು ಎಂಟಮೋಫೇಗಸ್ ಪೆಥೋಜನ್ ಇದೆ, ಅದು ಐಸೇರಿಯಾ ಅಂತ ಕರಿತೀವಿ. ಅದನ್ನು 5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಎಲೆ ಮೇಲೆಲ್ಲ ಸಿಂಪಡಿಸಿದ್ರೆ ಕೂಡ ಇದನ್ನು ನಾವು ಸಾವಯವವಾಗಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಎರಡನೇದು, ನಾವು 5 ml 1 ಲೀಟ್ರ್ ನೀರಿಗೆ ಬೇವಿನ ಎಣ್ಣೆನೂ ಕೂಡ ಮಿಶ್ರಣ ಮಾಡಿ ಒಂದು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಏನು ವೈಟ್ ಫ್ಲೈನ ನಾವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ನಾವು ಏನು ಹಳೆ ಈ ಥರ ಹಿಂದೆಗಡೆ ಹೇಳ್ದೋ ಸೂಟಿ ಮೋಲ್ಡ್ ಅಂತ ಕಪ್ಪು ಬಣ್ಣದ ಏನು, ಇದನ್ನು ತಡೆಗಟ್ಟಕ್ಕೆ ಒಂದು ಮೈದಾ ಬರುತ್ತಲ್ಲ, 25 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಒಂದು ಸಲ ಸಿಂಪಡಿಸ್ಕೊಂಡ್ರೆ ಈ ಕಪ್ಪು ಕಲರ್ ಇರುವಂಥ ಸೂಟಿ ಮೋಲ್ಡ್ನೂ ಕೂಡ ನಾವು ತಡೆಗಟ್ಬೋದು.